ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಅಣ್ಣ ನಮ್ಮ ಹೆಸರು ಪವನ್ ಅಂತ. ಯಾವರಣ್ಣ ಇದು? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ದೊಡ್ಡವಂಗುಡಿ. ಹಾಂ, ಎಷ್ಟು ವರ್ಷದ ಕರು ಅಣ್ಣ? ಅಣ್ಣ ಇನ್ನೂ ಒಂದು ವರ್ಷ ಆಗಿಲ್ಲ ಅಣ್ಣ. ಇನ್ನೂ ಒಂದು ವರ್ಷ ಆಗಿಲ್ವಾ? ಆಗಿಲ್ಲ. ಎಲ್ಲಿಂದ ತಂದಿದ್ದು ನೀವು? ಅಣ್ಣ ನಾವು ಮಾಗಡಿ ತಾವು. ಯಾವ್ರಿಗೆ ಹುಟ್ಟಿದ್ದು ಅಂತೇನು ಗೊತ್ತಾ? ಅಣ್ಣ ರಾಜಣ್ಣ ಮೈಲಿ ಯಾವನ್ ತಂಗಿರಂತೆ ಉದ್ದಾಪನ ಚೆನ್ನಾಗಿತ್ತಂತೆ ಕರ. ಹಾಂ, ಸಾಕಾಟ ಇಲ್ಲಿ ಅಂತ ಅವಾಗ ಹಿಡ್ಕೊ ಬಂದು ಸಾಕಿ ಆಮೇಲೆ ಕೊಟ್ರಂತದ. ಹಾಂ, ಆ ಊರಿಗೆ ಕೊಟ್ಟರು ಅಂತ ಅವ್ರು ರಾಜಣ್ಣ ಮೈಲಿ ನಂಗಂತು. ಹೌದಾ? ಎಷ್ಟು ದಿನ ಆಯ್ತು ನೀವು ತಂದು? ನಾನು ತಂದು ಈಗ 2.5 ತಿಂಗಳು 3 ತಿಂಗಳು ಆಯ್ತಾಯ್ತಾ. 2.5 ತಿಂಗಳು 3 ತಿಂಗಳು ಆಯ್ತಾಯ್ತಾ? ನೀವು ತಂದಾಗೆ ಎಷ್ಟಿತ್ತಣ್ಣ ಬೆಲೆ? ಅಣ್ಣ ಅವತ್ತು ನನಗೆ 56,000 ಅಣ್ಣ ಕಟ್ಟೋಣ. ಕಟ್ಟಣ. ಹ್ಞೂ, ಅದೇ 1,000 ಹೆಚ್ಚು ಕಮ್ಮಿ ಅಷ್ಟೇ. ಹಾಂ, 1,000 ಹೆಚ್ಚು ಕಮ್ಮಿ ಆಗಿತ್ತು. ತಿಂಡಿ ಏನೇನು ಕೊಡ್ತಾ ಇದ್ದೀರಾ ಅಣ್ಣ? ತಿಂಡಿ ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಹಾಂ, ಆಮೇಲೆ ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಧನ್ಯ, ಇವೆಲ್ಲ ಮಾಮೂಲಿ ಇದನ್ನ ಮಾಮೂಲಿ ಹುಡಿಗೆ ಮಾಡ್ಕೋತೀವಲ್ಲ, ಆ ಥರ ಎಲ್ಲ ಬಿಸಿ ಮಾಡಿ ಈಗ ತೊಗೊಂಡೋಗಿ ಮಿಷಿನಲ್ಲಿ ಕೊಡಿಸಿ ನುಚ್ಚೋಡಿಸಿ ಉಳ್ಳಿ ಕಾಳಲ್ಲಿ ನುಚ್ಚೋಡಿಸಿ ಎಲ್ಲ ಒಂದು 4-5 ಥರ ಮಾಡಿಸಿದ್ದೆ ಅಣ್ಣ. ತಿನ್ನುತ್ತೆ ಚೆನ್ನಾಗಿ. ಸಾಕಾಟ ಇರ್ಲಿವಲ್ಲ ಅಣ್ಣ ಅದು, ಅದರಿಂದ ಅವಾಗ ಆ ಥರ ಮಾಡಿಸ್ತೀವ್ರ ಕರ ಬರ್ತಿರ್ಲಿಲ್ಲ. ಈಗ ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ, ಉಳ್ಳಿ ನುಚ್ಚು ಕೊಡ್ತಾ ಇದೀನಿ ಇವಾಗ ಸದ್ಯಕ್ಕೆ. ಮಾಮೂಲಿ ಇವಾಗ 1 ಲೀಟ್ರ್ ಎಮ್ಮೆ ಹಾಲು ಹೊಡಿದೀನಿ ಬೆಳಗ್ಗೆ ಇವತ್ತು. ಈಗ ಅರ್ಧ ಲೀಟ್ರ್ ಹಾಕ್ತಾ ಇದೀನಿ ಎಮ್ಮೆ ಹಾಲು. ಎಮ್ಮೆ ಹಾಲು ಅರ್ಧ ಲೀಟ್ರ್ ಹಾಕ್ತೀರಾ? ಎಮ್ಮೆ ಹಾಲು ನಾಟಿ ಹಸಿನ ಹಾಲು 2 ಮಿಕ್ಸು. ಎಷ್ಟಲೆ ಮಾರಿನ ಕಟ್ತಾ ಇದ್ದೀರಾ ನೀವು? ಅಣ್ಣ ನಮ್ಮ ತಾತನ ಕಾಲದಿಂದ ದನ ಕಟ್ತಾನೆ ಇದ್ದೀವಿ. ನಾವಾದ್ಮೇಲೆ ನಾವು ಒಂದು ಕರ ಸಾಕಬೇಕು ಅನ್ನೋ ಆಸೆ ಉಂಟು ಅಷ್ಟೇ. ಬೀಜದೋರಿ ಇದೆ ಫಸ್ಟ್ ನೀವು ಸಾಕ್ತಾ ಇರೋದು? ಬೀಜದೋರಿ ಅಂತ ನಾವು ಸಾಕಿದ್ದೆ ಫಸ್ಟ್. ನೀವು ಸಾಕಿದ್ರೆ ಫಸ್ಟು? ಮಾವು ನಾಟಿ ಹಸ ಮಾತ್ರ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೀವಿ. ನಿಮ್ಗೆ ಇದು ಓರಿ ತಕ್ಕೊಟ್ಟಿದ್ದು ಯಾರಣ್ಣ ಇದು? ಅಣ್ಣ ಬಸ್ತಿವರಿ ರಾಜಣ್ಣನ ಮಗ ಶರಣ ಅಂತನಾ? ಶರಣ ಅಂತವ್ರು ಅಣ್ಣನ ಯಾವುದೋ ಒಂದು ಕರ ಇದ್ದೀರ ಅಣ್ಣ ನಿಮ್ಮ ಊರಿಗೆ ಬಿಟ್ರೆ ಕರನೆ ಅಂತ ಹೋಗಿದ್ದು. ಅವ್ರಿಗೆ ಈಗ ಆಯ್ತು ಹೋಗಪ್ಪ ಅಂತ ಹೇಳಿದ್ರು. ಅವ್ರು ಹೇಳ್ಕೊಟ್ಟು ಒಳ್ಳೆ ಬದುಕು ಸಾಕ್ತೀರಿ, ಸಾಕಿ ಒಂದಿನ ಒಳ್ಳೆ ಬದುಕು ಆಯ್ತದೆ ಅಂತ ಹೇಳ್ಕೊಟ್ಟಿದ್ರು. ನಾವು ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟೆ ಇನ್ನು ತಾ ಕೊಟ್ಟಿದ್ದೆ ಎಚ್ಚರಿಕೆಲ್ಲ, ತಾ ಕೊಟ್ಟಿದ್ದು ಬದುಕ ಸಾಕ್ಬೇಕಲ್ಲ, ಅದು ಚೆನ್ನಾಗಿ ಸಾಕು. ಇನ್ನೊಂದಿನ ಬಂದ್ರು ಇಲ್ಲ ಕಣ್ರಿ, ನಾವು ಕರ ತಗೊಟ್ರು ಒಳ್ಳೆ ಚೆನ್ನಾಗಿ ಸಾಕವನೆ, ಪರವಾಗಿಲ್ಲ ಒಂದು ದನ ಸಾಕ್ತೀನಿ ಅವ್ರ ಬಾಯಲ್ಲಿ ಬರಬೇಕು. ಅವ್ರ ಕೈಲೇ ಚೆನ್ನಾಗಿಲ್ಲ ಏನ್ ಸಾಕಾಟ ಮಾಡ್ಲಿಲ್ಲ, ಯಾಕೆ ಕೊಡಿಸ್ಬೇಕು ಇವ್ನಿಗೆ ಅಂತ ಅನ್ಸ್ಕೊಬಾರ್ದು. ಯಾವ್ಯಾವ ಜಾತಿ ನೋಡ್ತಂದ್ರಿ ನೀವು? ಅಣ್ಣ ಎಳ್ಳೆ ನಾಮ ನೋಡಿರ್ಬೇಕು, ಸಣ್ಣ ಬುಳ್ಳಿ ಆಗಿರ್ಬೇಕು, ಸಣ್ಣ ಕೊಂಬು, ಕೊಳ್ಳಲ್ಲಿ ಉಂಡೆ ಕೊಳ್ಳ ಆಗಿರ್ಬೇಕು, ಆಮೇಲೆ ಉದ್ದಾಪನ ಕಾಲ್ಕಂಬ ಎಲ್ಲ ಬಿಗಿಯಾಗಿರ್ಬೇಕು. ಸುಳಿ ಪಳಿ ಯಾವ ಇರಬಾರ್ದು, ಯಾಕೆಂದ್ರೆ ಸುಳಿ ಇದ್ರೆ ತಿರ್ಗಿ ಅದ್ರ ಮಕ್ಳುಗಳು ಅದೇ ಗೊತ್ತಾಗ್ತದೆ. ದನಿನ ಕ್ರಾಸಿಂಗ್ ಬಿಡ್ಬೋದು. ಇನ್ನೂ ಇಲ್ಲ ಅಂದ್ರೆ ಇವಾಗಲ್ಲ ಮುಂದೊಂದ್ ದಿನ ಬಿಡ್ಬೋದು. ಆ ದಿನಕ್ಕೆ ಮಾತ್ರ ಒಳ್ಳೆ ಕರನೇನ. ಇನ್ನೊಂದು ವರ್ಷ ಇನ್ನೂ ಒಂದು ವರ್ಷ ಮೇಲೆ 2-3 ತಿಂಗಳು ಬೇಕಲ್ಲ ಆಕೆ. ಹಸಿನ ತಕ್ಕ ಏನು ಹಸಿ ಮೇಕೆ ನಾವೇನು ಸೋಕ್ಸಲ್ಲ. ಯಾರ ಹಸಿ ಮೇಲೆ ಆರಿಸೋರು ಅಂತವ್ರಿಗೆ ಬಂದ್ರೆ ಏನ್ ಅನ್ಸುತ್ತೆ ನೋಡೋಣ. ನಾವು ಕೆಂಗಲ್ ಗಂಟೆ ಕೊಡೋದು ಬೇಡ ಅಂತಿದ್ದೀವಿ, ನೋಡೋಣ. ಅಕಸ್ಮಾತ್ ಯಾರ ಬಂದ್ರು ಯಾರೋ ಸಾಕ್ತೀನಿ ಅನ್ನೋರು ಇದ್ರೆ ಏನು ಅನ್ಸುತ್ತೆ ವ್ಯಾಪಾರ ಕೊಡೋದು. ಒಟ್ನಲ್ಲಿ ನಿಮ್ಮ ಜೊತೆ ಹೊಂದಾಣಿಕೆ ಚೆನ್ನಾಗೈತೆ. ಹೊಂದಾಣಿಕೆ ಅಂದ್ರೆ ನಾ ಮಗು ಎಷ್ಟು ಇದು ಅಷ್ಟೇ ಕಣ. ಬೇರೆಯವ್ರ ರಾಂಗ್ ಆಗ್ಬಿಡ್ತೇವೆ. ನಮ್ಮ ಅಪ್ಪ ವಯಸ್ಸಾದವರು ಅವ್ರೇ ನಿಭಾಯಿಸ್ತಾರ ಪಾಪ. ನಾವು ಅಲ್ಲಿ ಇಲ್ಲಿ ಅಲ್ಕೊಂಡು ಐತಿ ತಿರ್ಕೊಂಡು. ಅದೇ ಚಿಕ್ಕ ಮಕ್ಳು ಆಟ ಆಡ್ದಂಗೆ ಅವ್ರ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿ ಮಾತ್ರ ದೊಡ್ಡವ್ರು ಚಿಕ್ಕವ್ರು ಹೆಂಗಿರ್ಬೇಕು, ನಮ್ದನ ನಮ್ತನ ಅನ್ನೋದು
ಇದ್ರಲ್ಲಿ ಮಾತ್ರ ಗುಣ ಚೆನ್ನಾಗೈತೆ. ಹಾಂ ಆಯೋದು ಪಯ್ಯೋದು ಒದ್ಯೋದು ಹ್ಞೂ ನಮ್ಮ ಅಕ್ಕನ ಮಗನೇ ಎಲ್ಲ ಇಟ್ಕೊಂಡ್ ಮಾಡ್ತಾನೆ. ಹಾಂ ಚಿಕ್ಕ ಮಗ. ಹಾಂ ಅವನು ಇಟ್ಕೊಂಡ್ ಮಾಡೋದು ನಮಗೆ ಅದೇ ಒಂದು ಇದು ಎಲ್ಲೂ ಅದು ಬಿಟ್ಟತ್ತವ ಭಯ ಏನು ಮಾಡ್ಬಿಟ್ಟತ್ತಪ್ಪ ಅನ್ನೋ ಭಯ. ಹ್ಞೂ ಏನು ಮಾಡಲ್ಲ ಮಾತ್ರ. ಹ್ಞೂ ಅದೊಂದು ಇದಕ್ಕೆ ಮಾತ್ರ ಈ ಕರ ಕಂಡ್ರೆ ಭಾರಿ ಇಷ್ಟ. ಹ್ಞೂ ಈಗ ಹೊಸ್ದಾಗಿ ಕಟ್ಟು ಅಂದ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸ್ದಾಗಿ ಸಾಕ್ತವ್ರು ಏನಪ್ಪ ಅಂದರೆ ಈ ಹೆವಿ ಬಂಡವಾಳ ಹಾಕ್ಬಿಟ್ಟು ದನ ಸಾಕ್ಬಿಡಿ. ಹಾಂ ಸಣ್ಣ ಕರ ಆಗಲಿ ಹಾಂ ಆಗಲಿ ಹ್ಞೂ ಯಾರೋ ಒಳ್ಳೆಯವ್ರನ್ನ ಹಿಡ್ದು ಅವ್ನು ಕರ ತಗೊಕೊಡಿ ಅಂತ ಹೇಳಿ ಚಿಕ್ಕನ್ ಕರ ಆಗಲಿ ಸುಮ್ಮನೆ ಯಾರೋ ಹೇಳ್ತಾರೆ 70,000 ರೂಪಾಯಿ 80,000 ರೂಪಾಯಿ ಕಟ್ಟು ಅಂತ. ಸಾಕಾಟ ಬರೋಲ್ಲ ಅವ್ರಿಗೆ ಹಾಂ ಏನು ಕೊಡ್ಬೇಕು ಏನು ಕೊಡಬಾರ್ದು ಅಂತ. ಸಣ್ಣ ಬತ್ ಕಿರ್ಕೊಂಡು ಸಾಕಿದ್ರೆ ಹ್ಞೂ ಅವ ಲೆಕ್ಕಾಚಾರಕ್ಕೆ ದನ ಹೆಂಗೆ ಸಾಕ್ಬೋದು ಅಂತ ಅನುಭವ ಆಯ್ತದೆ. ಹ್ಞೂ ಮನೆ ಒಂದು ಕರ ಕೊಟ್ಕೊಂಡು ಒಳ್ಳೆ ಬಸ್ ಸಾಕು ಸಾಕು ಹ್ಞೂ ಅಷ್ಟೇ ಕೇಳೋದು. ಆದರೂ ಸಾಕು ನೀವು ಇನ್ನು ದನಿನ ಮೇಲೆ ನೀವೇ ಬಿಡ್ಬೋದಲ್ಲ? ಬಿಡ್ಬೋದು. ಹಾಂ ನಮ್ಮೂರಲ್ಲೇ 3 ಜನ ಇಬ್ರು ಓರಿ ಬಿಡ್ತಾವ್ರೆ. ಹಾಂ ಅದ್ರಲ್ಲೇ ನಾನು ಒಬ್ಬ ಅಂತಂದ್ರೆ ಹಾಂ ಆಗಲ್ಲ. ಅವ್ರೇನು ಆ ಕಾಲಿಂದ ಬಿಡ್ತಾವ್ರ ಅವರು ಹಾಂ ಅದು ಮಾಡೋದು ಅವರೇ ಮಾಡ್ಕೊಂಡು ಅದೇ ಬೇರೆ ನಾವು ಕಟ್ಟಿ ಬಿಟ್ಟು ಅಂತ ಅದೆಲ್ಲ ಹೆಸರು ಬೇಡ. ಹಾಂ ಮಾಡೋರು ಅವರೇ ಮಾಡಲಿ ಅವ್ರು ಇಲ್ಲಿ ಹ್ಞೂ ಸಾಕು. ನಮ್ಗೆ ಯಾವ ಸಣ್ಣ ಕೈ ಹಿಡ್ಕೊಳ್ಳೋದು ಸಾಕೋದು ಹ್ಞೂ ಮಾರ್ಕೊಳ್ಳೋದು ಸಾಕು. ನಾವು ಸುಮ್ಮನೆ ಯಾಕೆ ಅವ್ರ ಹೊಟ್ಟೆ ಪಾಡು ಯಾಕೆ ಇಡಿಸ್ಬೇಕು? ಹ್ಞೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಓರಿಗಳು ತಂದವ್ರೆ. ಹ್ಞೂ ಈಗ ಯಾವುದೇ ಓರಿ ಆಗಿಂದ ಕೆಟ್ಟಿರೋದು ಈಗಲೂ ಕಟ್ತಾವ್ರೆ. ಹಾಂ ನಾವು ಯಾಕೆ ಇಡಿಸ್ಬೇಕು? ಅದೇ ಬೇಡ. ಈಗ ಅಂದರೆ ನೀವು ಹೇಳೋ ಪ್ರಕಾರ ದನಿನ ಮೇಲೆ ಯಾರ ಹೊಸ್ದಾಗಿ ಕಟ್ಟೋ ಅಂತೇವ್ರಿಂದ ಸಣ್ಣಗರುಗಳು ತಂದು ಸಾಕ್ಬಿಟ್ಟು ರೂಢಿ ಮಾಡ್ಕೊಂಡು ಮುಡಿ ಅಂತನಾ? ಸಣ್ಣಗರುಗಳು ಯಾಕೆ ದೊಡ್ಡದನ ಹಾಂ ಅವು ಇಲ್ಲಿ ಹಸಿ ಮೇಲೆ ಹೆಂಗದೋ ಹ್ಞೂ ಅದು ಸಾಧು ಗುಣ ಹೆಂಗದೋ ಅದು ಗೊತ್ತಾಗಲ್ಲ. ಸಣ್ಣಕಾರ ಒತ್ಕೊಂಡ್ಬಿಡ್ತದೆ. ಹ್ಞೂ ನಾವು ಸಾಕ್ತಾ ಇರ್ಬೇಕಾದ್ರೆ ಉಟ್ಬಿಡ್ತದೆ. ಹ್ಞೂ ಇವನೇ ನಮ್ಮವನು ಈ ನಮ್ಮ ದನ ನಮ್ಮ ಕರನೇ ಹೇಳಿ ನಮ್ಮ ದನ ಒಯ್ತಾರೆ ಬಡ್ಕೋತದೆ ಓರಿ. ಹ್ಞೂ ನಮ್ಮ ದನ ಬರ್ತದೆ ನಮ್ಮವ್ರು ಬರ್ತಾವ್ರೆ ನಾವೆಲ್ಲರೂ ಗಾಡಿಲಿ ಹೋದ್ರೆ ಅಷ್ಟೇನೆ ಹ್ಞೂ ತಿರುಗಿಸ್ಬಿಟ್ಟು ಉಗ್ರಿಸ್ತದೆ. ಹ್ಞೂ ಹಂಗೋಲ್ ಕುಂತಿದ್ದಾರಲ್ಲ ಮಗನಿಂದ ಅಲ್ಲಿ ಒಯ್ತಾರೆ ನೋಡಿ ಹೆಂಗೆ ಉಗ್ರಿಸ್ತದೆ ಅಂತಾರೆ. ಹ್ಞೂ ದೊಡ್ಡ ದನ ಅಂತಂದ್ರೆ ಹಂಗಲ್ಲ ಯಾವ ನನ್ನ ಮಗನ ಅಂತ ಅಷ್ಟು ಬಿಡ್ತದೆ. ಹ್ಞೂ ಅದೊಂದು ಕಷ್ಟನೇ. ಯಾವರ ಚಿಕ್ಕವು ತಂದು ಸಾಕ್ಲಿ. ಹಾಂ ಸುಮ್ಮನೆ ದೊಡ್ಡ ದನ ತಂದು ದೊಡ್ಡ ಬೆಲೆ ತಂದು ಬೇಡ. ಹ್ಞೂ ಹೊಸ್ದಾಗಿ ಸಾಕ್ತಿರೋದು ಏನು ಮಾಡೋದು? ಇವ್ರು ಇನ್ನೂ ಕ್ರಾಸಿಂಗ್ ಮಾಡಕ್ಕೆ ಬರಲ್ವಲ್ಲ. ಹಾಂ ಹಾಂ ಸಣ್ಣ ಕರಾರೆ ಸಾಕಾಟ ಮಾಡಿದ್ರೆ ಗೊತ್ತಾಯ್ತಾಗ್ತದೆ. ಹ್ಞೂ ಅದೊಂದು ಹೇಳೋದಷ್ಟೇ ನಾವು. ಹ್ಞೂ ನಾನು ಯಾರು ಇಷ್ಟಪಟ್ಟು ಕೇಳಿದ್ರು ಕೊಡ್ತೀರಾ? ಯಾರ ಕಾಯ್ಸಾಕ್ ಬಿಟ್ಟು ಬಂದರೆ ಕೊಡ್ತೀವಣ್ಣ. ಹಾಂ ಇಲ್ಲೂ ನಾವು ಕೆಂಗಲ್ ಗಂಟೆ ಸಾಕನಂತಿದ್ದೀವಿ. ಹ್ಞೂ ಕೆಂಗಲ್ ಗಂಟೆ ಇರಲಿ ಅನ್ನೋ ಒಂದು ಆಸೆ. ಹಾಂ ನೋಡೋಣ ಅಪ್ಪಾರು ಕೂಡ ಬೇಡ ಕಣೋ ಇಲ್ಲಿ ಸಾಕಣ ಹಾಂ ಅಂತ ಅವರು. ಹಾಂ ನಾವು ಒಂದೇ ಮನೆಯಲ್ಲಿ ಮುಂದೆ ಮನೆಯಲ್ಲಿ ಬೆಳೀಲಿ ಅನ್ನೋ ಆಸೆ. ಅದೇ ಅದೇ ಒಂದೇ ಕೈಲಿ ಸೋಲಾಗಲ್ವಲ್ಲ. ಅದೇ ಬಸಪ್ಪ ಮನೆಯಿಂದ ಮನೆಗೆ ಹೋಯ್ತಾ ಇರಬೇಕು. ಮನೆಗೆ ಹೋಯ್ತಾ ಇರಬೇಕು. ನಾನೇ ಇಲ್ಲಿ ನಾನೇ ಬೆಳಿಬೇಕು ಅನ್ನೋ ಆಸೆ ನಮಗಿಲ್ಲ. ಹ್ಞೂ ಯಾರ ಮನೆಯಲ್ಲ ಬೆಳೀಲಿ ಚೆನ್ನಾಗಿಲ್ಲ. ಹ್ಞೂ ನಾವು ಇನ್ನೊಂದು ದಿನ ಹೋಗಿ ನಮ್ಮ ದನ ಹತ್ರ ನೋಡ್ಬೋದಲ್ವಾ? ಹ್ಞೂ ಅದೇ ಇದು ಮುಂದೊಂದು ದಿನ ಬೇರೆಯವ್ರ ಮನೇಲಿ ಒಳ್ಳೊಳ್ಳೆ ಕರ ಬಿದ್ದು ಎಳೆದು ನಿಂತಿರೋದ್ರಿಂದಲೇ ನಾವು ಕೊಟ್ಟಿದ್ದು ಕರ ಅಂತ ಖುಷಿ ಪಡ್ಬೋದು. ಈಗ ನಮ್ಮ ಅಣ್ಣಾರ್ದೇ ಒಂದು ಕರ ಇತ್ತು ಇಲ್ಲೇನೆ ಹಾಂ ಮಾಗಡಿ ಜಾತ್ರೆ ಕೊಟ್ಬಿಟ್ಟು ಇವತ್ತು 101 ಮೆರವಣಿಗೆ ಮಾಡೋರಲ್ಲ ಹಾಂ ಅಲ್ಲಿ ಬಂದಿದ್ದು ಕರ ನೋಡೋಕೆ ನಮಗೆ ಸಂತೋಷ. ಹಾಂ ನಾವು ಹಿಡ್ಕೊಂಡು ಓಡಾಡಿಸಿದ ಕರ ಈ ಎತ್ತರ ಬೆಳೆದಲ್ಲಪ್ಪ ಅಂತ. ಹಾಂ 2 ವರ್ಷದಲ್ಲಿ ಎಲ್ಲ ಇವತ್ತು ಈ ವರ್ಷಕ್ಕೆ 4 ನಿಂತದೆ. ನಿಮ್ಮ ನಂಬರ್ ಹೇಳೋಣ. 91136999 ಹಾಂ ಹಾಂ 79.